ನಮಸ್ಕಾರ, ನಾನು ಸಿಂಧು ಗಿರೀಶ್. ಇವತ್ತು ಒಂದು ಹೇರ್ ಮಾಸ್ಕ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬ ಇಚ್ಚಿನೆಸ್ ಇದೆ ತಲೆಯಲ್ಲಿ, ಕೂದಲು ತುಂಬ ಉದುರುತ್ತಾ ಇದೆ, ಡ್ರೈ ಅನ್ನಿಸ್ತಾ ಇದೆ ಅನ್ನೋ ಟೈಮಲ್ಲಿ ನೀವು ಈ ಹೇರ್ ಮಾಸ್ಕ್ನ ಯೂಸ್ ಮಾಡೋದ್ರಿಂದ ಕೂದಲು ತುಂಬ ಶೈನ್ ಆಗುತ್ತೆ, ಸಾಫ್ಟ್ ಆಗುತ್ತೆ ಮತ್ತು ಕೂದಲ ಬೆಳವಣಿಗೆಗೆ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೆ ಏನೇನು ಬೇಕು ಅಂತ ನೋಡೋದಾಯಿತು ಅಂದರೆ, ಆಲೋವೆರಾ ಒಂದು ಅರ್ಧ ಗಂಟೆಗಿಂತ ಮುಂಚೆನೇ ಕಟ್ ಮಾಡಿ ನೀರಲ್ಲಿ ಸೋಪ್ ಮಾಡಿ ಇಟ್ಬಿಡಿ. ಅದರ ನೆಕ್ಸ್ಟು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕರಿಬೇವಿನ ಎಲೆ, ದಾಸವಾಳದ ಎಲೆ ಅದನ್ನು ಕೂಡ ವಾಶ್ ಮಾಡಿ ಇಟ್ಟಿದ್ದೆ. ಸೊ ದಾಸವಾಳದ ಎಲೆನೂ ಕೂಡ ಸಣ್ಣದಾಗಿ ಕಟ್ ಮಾಡಾಕ್ತಿದ್ದೀನಿ. ಒಂದು ಅರ್ಧ ಈರುಳ್ಳಿ ಮತ್ತು ಆಲೋವೆರಾ ಸೋಪ್ ಮಾಡಿ ಇಟ್ಟಿದ್ವಲ್ಲ ಆ ಆಲೋವೆರಾ ಜೆಲ್ ಏನು ಬರುತ್ತಲ್ಲ ಆ ಜೆಲ್ನ ನಾವು ತೊಗೋಬೇಕು, ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಅದರ ನಂತರ ಅದಕ್ಕೆ 2-3 ಸ್ಪೂನಷ್ಟು ಮೊಸರನ್ನು ಹಾಕಿ ರುಬ್ಕೊಂಡ್ರೆ ನಮ್ಮ ಏರ್ ಮಾಸ್ಕ್ ರೆಡಿಯಾಗುತ್ತೆ. ಇದರ ಕಂಪ್ಲೀಟ್ ವಿಡಿಯೋ ಯಾವ ರೀತಿ ಅಪ್ಲೈ ಮಾಡಬೇಕು, ಎಷ್ಟೊತ್ತು ಬಿಡಬೇಕು, ಇದು ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ, ನಾನು ಸಿಂಧು ಗಿರೀಶ್. ಇವತ್ತು ಒಂದು ಹೇರ್ ಮಾಸ್ಕ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬ ಇಚ್ಚಿನೆಸ್ ಇದೆ ತಲೆಯಲ್ಲಿ, ಕೂದಲು ತುಂಬ ಉದುರುತ್ತಾ ಇದೆ, ಡ್ರೈ ಅನ್ನಿಸ್ತಾ ಇದೆ ಅನ್ನೋ ಟೈಮಲ್ಲಿ ನೀವು ಈ ಹೇರ್ ಮಾಸ್ಕ್ನ ಯೂಸ್ ಮಾಡೋದ್ರಿಂದ ಕೂದಲು ತುಂಬ ಶೈನ್ ಆಗುತ್ತೆ, ಸಾಫ್ಟ್ ಆಗುತ್ತೆ ಮತ್ತು ಕೂದಲ ಬೆಳವಣಿಗೆಗೆ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೆ ಏನೇನು ಬೇಕು ಅಂತ ನೋಡೋದಾಯಿತು ಅಂದರೆ, ಆಲೋವೆರಾ ಒಂದು ಅರ್ಧ ಗಂಟೆಗಿಂತ ಮುಂಚೆನೇ ಕಟ್ ಮಾಡಿ ನೀರಲ್ಲಿ ಸೋಪ್ ಮಾಡಿ ಇಟ್ಬಿಡಿ. ಅದರ ನೆಕ್ಸ್ಟು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕರಿಬೇವಿನ ಎಲೆ, ದಾಸವಾಳದ ಎಲೆ ಅದನ್ನು ಕೂಡ ವಾಶ್ ಮಾಡಿ ಇಟ್ಟಿದ್ದೆ. ಸೊ ದಾಸವಾಳದ ಎಲೆನೂ ಕೂಡ ಸಣ್ಣದಾಗಿ ಕಟ್ ಮಾಡಾಕ್ತಿದ್ದೀನಿ. ಒಂದು ಅರ್ಧ ಈರುಳ್ಳಿ ಮತ್ತು ಆಲೋವೆರಾ ಸೋಪ್ ಮಾಡಿ ಇಟ್ಟಿದ್ವಲ್ಲ ಆ ಆಲೋವೆರಾ ಜೆಲ್ ಏನು ಬರುತ್ತಲ್ಲ ಆ ಜೆಲ್ನ ನಾವು ತೊಗೋಬೇಕು, ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಅದರ ನಂತರ ಅದಕ್ಕೆ 2-3 ಸ್ಪೂನಷ್ಟು ಮೊಸರನ್ನು ಹಾಕಿ ರುಬ್ಕೊಂಡ್ರೆ ನಮ್ಮ ಏರ್ ಮಾಸ್ಕ್ ರೆಡಿಯಾಗುತ್ತೆ. ಇದರ ಕಂಪ್ಲೀಟ್ ವಿಡಿಯೋ ಯಾವ ರೀತಿ ಅಪ್ಲೈ ಮಾಡಬೇಕು, ಎಷ್ಟೊತ್ತು ಬಿಡಬೇಕು, ಇದು ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಥ್ಯಾಂಕ್ ಯು.